ಕ್ಯಾಬಿನೆಟ್ನಿಂದ ಕೆಎನ್ ರಾಜಣ್ಣ ಈಗಾಗಲೇ ಕಿಕ್ಔಟ್ ಆಗಿದ್ದಾರೆ. ಇದನ್ನ ವಿಚಾರವನ್ನ ಖಂಡಿಸಿ ತುಮಕೂರಲ್ಲಿಂದು ಅವರ ಬೆಂಬಲಿಗರು ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ನಿಂದ ಕೆಎನ್ ರಾಜಣ್ಣ ಕಿಕ್ಔಟ್. ಇದೇ ವಿಚಾರವಾಗಿ ರಾಜಣ್ಣ ಅವರನ್ನ ಬೆಂಬಲಿಸಿ ತುಮಕೂರಲ್ಲಿಂದು ಬೃಹತ್ ಪ್ರೊಟೆಸ್ಟ್ ಕೂಡ ನಡೆಯಲಿದೆ. ಸಚಿವ ಸಂಪುಟದಿಂದ ವಜಾವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲು ಮುಂದಾಗಿದ್ದಾರೆ ಅವರ ಬೆಂಬಲಿಗರು. ವಾಲ್ಮೀಕಿ ಸಮುದಾಯ ಜಿಲ್ಲಾ ಲೀಡರ್ಸ್ ಪ್ರೊಟೆಸ್ಟ್ ಮಾಡೋಕೆ ಮುಂದಾಗಿರುವಂತದ್ದು. ಟೌನ್ ಹಾಲ್ನಿಂದ ಡಿಸಿ ಕಚೇರಿಯವರೆಗೂ ಕೂಡ ಜಾಥಾವನ್ನ ನಡೆಸಲಿದ್ದಾರೆ. ಸಂಪುಟಕ್ಕೆ ಪುನಃ ಸೇರಿಸಿಕೊಳ್ಳುವಂತೆ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಆಗ್ರಹವನ್ನ ಕೂಡ ಮಾಡಲಿದ್ದಾರೆ ಬೆಂಬಲಿಗರು. ನಿನ್ನೆ ಮಧುಗಿರಿಯಲ್ಲಿ ನಡೆದಿದ್ದಂತಹ ಪ್ರತಿಭಟನೆ ಇವತ್ತು ತುಮಕೂರಿನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೃಹತ್ ಪ್ರೊಟೆಸ್ಟ್ ಅನ್ನ ಮಾಡೋಕೆ ಮುಂದಾಗ್ತಾ ಇರುವಂತದ್ದು ಕೆಎನ್ ರಾಜಣ್ಣ ಅವರ ಬೆಂಬಲಿಗರು. ಅದರ ಜೊತೆಗೆ ವಾಲ್ಮೀಕಿ ಸಮುದಾಯ ಹಾಗೆ ಜಿಲ್ಲಾ ಲೀಡರ್ಸ್ ಕೂಡ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಟೌನ್ ಹಾಲ್ನಿಂದ ಡಿಸಿ ಕಚೇರಿಯವರೆಗೂ ಕೂಡ ಜಾಥಾವನ್ನ ಕೂಡ ನಡೆಸೋಕೆ ಮುಂದಾಗಿರುವಂತದ್ದು. ಸಂಪುಟಕ್ಕೆ ಪುನಃ ಸೇರಿಸಿಕೊಳ್ಬೇಕು ಎನ್ನುವಂತಹ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಡಿಸಿ ಅವರಿಗೆ ಒಂದು ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲು ಮುಂದಾಗ್ತಾ ಇರುವಂಥದ್ದು. ಹಾಗೆ ನೋಡಿ, ನಿನ್ನೆ ಮಧುಗಿರಿಯಲ್ಲಿ ಕೂಡ ಪ್ರತಿಭಟನೆ ನಡೆದಿತ್ತು. ಆ ಪ್ರತಿಭಟನೆ ಇವತ್ತು ಬೃಹತ್ ಪ್ರತಿಭಟನೆಯಾಗಿ ಮಾರ್ಪಾಡಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದೇ ವಿಚಾರವಾಗಿ ರಾಜಣ್ಣ ಅವರು ಕೂಡ ಒಂದು ಪೋಸ್ಟ್ ಅನ್ನ ಹಾಕಿರುವಂಥದ್ದು. ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೊಟೆಸ್ಟ್ ಇಂದ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಆಗಬಾರ್ದು, ನಿಮಗೂ ಕೂಡ ಯಾವುದೇ ಅಚಾತುರ್ಯ ಸಂಭವಿಸಬಾರ್ದು ಎನ್ನುವಂತಹ ಒಂದು ಭಾವನಾತ್ಮಕ ಪೋಸ್ಟ್ ಅನ್ನ ಕೂಡ ಹಾಕಿದ್ದಾರೆ. ಈ ಪೋಸ್ಟ್ ಅನ್ನ ಗಮನದಲ್ಲಿಟ್ಕೊಂಡು ಅವರ ಬೆಂಬಲಿಗರು ಯಾವ ರೀತಿ ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಸಹಕಾರ ಸಚಿವರು ಆದ ಎನ್ ರಾಜಣ್ಣನವರು ತಮ್ಮ ಸಚಿವ ಸ್ಥಾನಕ್ಕೆ ಕೊಪ್ಪಳದಲ್ಲಿ ನಡೆದ ಗವಿಸಿದ್ದಪ್ಪ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ರಾಜ್ಯಪಾಲರ ಭೇಟಿಗೆ ಬಿಜೆಪಿ ಸಜ್ಜನ ಕೂಡ ಮಾಡಿಕೊಳ್ತಾ ಇದೆ. ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ಕೊಲೆ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ರಾಜ್ಯ ಬಿಜೆಪಿಯ ನಾಯಕರು ರಾಜ್ಯಪಾಲರ ಭೇಟಿಯಾಗುವಂತಹ ಸಜ್ಜನ ಮಾಡಿಕೊಳ್ತಾ ಇದ್ದಾರೆ. ಗವರ್ನರ್ ಭೇಟಿಯನ್ನ ಮಾಡಲಿದ್ದಾರೆ ನಿಯೋಗ. ಹಿಂದೂ ಯುವಕನನ್ನ ಹತ್ಯೆ ಮಾಡಲಾಗಿದೆ. ಮಸೀದಿ ಎದುರೇ ಗವಿಸಿದ್ದಪ್ಪ ಎನ್ನುವಂತಹ ಯುವಕ ಕೊಲೆಯಾಗಿದ್ದಾನೆ. ಸರ್ಕಾರಕ್ಕೆ ಕ್ರಮಕ್ಕೆ ಸೂಚಿಸುವಂತೆ ಮನವಿಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಬಿಜೆಪಿಯ ನಿಯೋಗ ಗವರ್ನರ್ಗೆ ಮನವಿಯನ್ನ ಮಾಡಲಿದ್ದಾರೆ. ಇನ್ನು ಆರ್ ಅಶೋಕ್, ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಇವತ್ತು ನಿಯೋಗಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಸಾಥನ್ನ ನೀಡಲಿದ್ದಾರೆ. ರಾಜ್ಯಪಾಲರಿಗೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ನೋಡಿ, ಕೊಪ್ಪಳದ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ಗವಿಸಿದ್ದಪ್ಪ ನಾಯಕ, ಈ ಯುವಕನನ್ನ ಕೊಲೆ ಮಾಡಿದವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಈಗಾಗಲೇ ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಭೀಮಣ್ಣ ಯಂಗಾಡಿ ನಿನ್ನೆ ಆಗ್ರಹವನ್ನ ಕೂಡ ಮಾಡಿದ್ರು. ಇದೇ ವಿಚಾರವಾಗಿ ಬಿಜೆಪಿಯ ನಿಯೋಗ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇದೆ. ಇನ್ನು ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಬಗ್ಗೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮನವಿಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಇದೆ. ಸರ್ಕಾರ ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು. ಇದೇ ವಿಚಾರವಾಗಿ ಗವರ್ನರ್ಗೆ ಮನವಿಯನ್ನ ಕೂಡ ಮಾಡ್ತಾ ಇರುವಂತದ್ದು ಬಿಜೆಪಿ ನಿಯೋಗ. ವಿಪಕ್ಷ ನಾಯಕ ಆರ್ ಅಶೋಕ್, ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಿಯೋಗ ಮನವಿಯನ್ನ ಸಲ್ಲಿಕೆ ಮಾಡ್ತಾ ಇರುವಂತದ್ದು. ಆದರೆ ಈ ಒಂದು ನಿಯೋಗಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಸಾಥ್ ನೀಡ್ತಾ ಇದ್ದಾರೆ.